ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಎಕ್ಸಾಕ್ಟ್ಲಿ ಇವತ್ತಿಗೆ ಒಂದು ವಾರ ಕಳೆದ ಮೇಲೆ ಅಂದರೆ ಮುಂದಿನ ಮಂಗಳವಾರ ಆಗಸ್ಟ್ 7ನೇ ತಾರೀಕು ಬಸ್, ಆಟೋ, ಟ್ಯಾಕ್ಸಿ ಯಾವುದೂ ಸಿಗಲ್ಲ. ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶದಲ್ಲೇ ಆಗಸ್ಟ್ 7ನೇ ತಾರೀಕು ದೇಶದಾದ್ಯಂತ ಸಾರಿಗೆ ಮುಷ್ಕರ ನಡೀತಾ ಇದೆ. ಹಾಗಾಗಿ KSRTC, BMTC ಬಸ್ಗಳು, ಖಾಸಗಿ ಬಸ್ಗಳ ಓಡಾಟ ಸಂಪೂರ್ಣ ಸ್ಥಗಿತಗೊಳ್ಳುತ್ತೆ. ಟ್ಯಾಕ್ಸಿ, ಆಟೋಗಳು ರಸ್ತೆಯಲ್ಲಿ ಓಡಾಡೋದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತರೋದಕ್ಕೆ ನಿರ್ಧಾರ ಮಾಡಿರುವ ಮೋಟಾರು ವಾಹನ ತಿದ್ದುಪಡಿ ಕಾನೂನು ವಿರುದ್ಧ ಈ ಹೋರಾಟಕ್ಕೆ ಇಳಿದಿದ್ದಾರೆ. ದೇಶದಾದ್ಯಂತ ಆಗಸ್ಟ್ 7 ಮಂಗಳವಾರ ಬೆಳಗ್ಗೆಯಿಂದ ರಾತ್ರಿಯ ತನಕ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರ ಫೆಡರೇಷನ್ ಅಧ್ಯಕ್ಷ HD ರೇವಪ್ಪ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪವಿತ್ರ ಕಡ್ತಲ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಪವಿತ್ರ. ಗುಡ್ ಆಫ್ಟರ್ನೂನ್ ಹರೀಶ್. ಒಂದು ಕಡೆ ಮೋಟಾರ್ ವಾಹನ ತಿದ್ದುಪಡಿ ಕಾನೂನು, ಇನ್ನೊಂದು ಕಡೆ ಅದನ್ನ ವಿರೋಧಿಸಿ ಈ ಹೋರಾಟ. ಯಾವೆಲ್ಲ ಅಂಶಗಳಿಗೆ ಇವರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ? ಈಗ ಆಗಸ್ಟ್ 7ರಂದು ಈ ಪ್ರತಿಭಟನೆ ನಡೀತಾ ಇದೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ KSRTC, BMTC ಎಲ್ಲವೂ ಕೂಡ ಸ್ತಬ್ಧವಾಗಲಿದೆ. ಖಾಸಗಿ ಆಟೋಗಳು ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇದ್ದಾರೆ. ಈ ಮಸೂದೆ ಈ ಮಸೂದೆಯಲ್ಲಿ ಮುಖ್ಯವಾಗಿ ಅಸಂಘಟಿತ ಸಾರಿಗೆ ಕಾರ್ಮಿಕರು ಯಾರಿರ್ತಾರೆ, ಅಂದ್ರೆ ಸಂಘಟನೆಯಲ್ಲಿ ಗುರುತಿಸಿಕೊಳ್ಳದೆ ಇರುವಂತಹ ಕಾರ್ಮಿಕರಿಗೆ ಸಾಕಷ್ಟು ತೊಂದರೆಗಳಾಗಿದೆ. ಅಂದ್ರೆ ಈಗ ಆ ವೆಹಿಕಲ್ ಯಾವುದೇ ಒಂದು ನೋಂದಣಿ ಮಾಡ್ಕೋಬೇಕು, ಅದಕ್ಕೆ ಯಾವುದು ಕೂಡ RTO ಅಸ್ತಿತ್ವದಲ್ಲಿರಲ್ಲ. ಬದಲಾಗಿ ಅದು ಕಾರ್ಪೊರೇಟ್ ಕಂಪನಿಗಳು ಅಂದ್ರೆ ಖಾಸಗಿ ಕಂಪನಿಗಳಿಗೆ ಲಾಬಿ ಮಾಡಿ ಕೊಟ್ಟಂತಾಗತ್ತೆ. ಇದರಿಂದ ಸಣ್ಣ ವಾಹನದಾರರಿಗೆ ಸಾಕಷ್ಟು ತೊಂದರೆಯಾಗತ್ತೆ. ಇನ್ನೊಂದು ಕಡೆಗೆ ಸರ್ಕಾರಿ ಉದ್ದಿಮೆಯಲ್ಲಿರುವಂತಹ ಸಾರಿಗೆ ವ್ಯವಸ್ಥೆ ಏನಿದೆ ಅದು ಕೂಡ ಖಾಸಗೀಕರಣ ಆಗಿರುತ್ತೆ. ಈಗ ಓಲಾ, ಊಬರ್ಗಳು ಯಾವ ರೀತಿ ಇದೆ. ಸೊ ಈ ಒಂದು ಮಸೂದೆ ಜಾರಿಯಾದ್ರೆ ಅದೆಲ್ಲವೂ ಕೂಡ ಅವರ ಆರ್ಭಟ ಹೆಚ್ಚಾಗುತ್ತೆ ಅನ್ನುವಂಥದ್ದು ಇವರ ವಾದವಾಗಿರುವಂಥದ್ದು. ಇನ್ನೊಂದು ಕಡೆಗೆ ದಂಡ ಪಾವತಿಯ ವಿಚಾರದಲ್ಲೂ ನೇರವಾಗಿ ನಿರ್ವಾಹಕರು ಹಾಗೂ ಚಾಲಕರು ಇದಕ್ಕೆ ಹೊಣೆ ಆಗ್ತಾರೆ ಅನ್ನುವಂಥದ್ದು. ಅಂದ್ರೆ ಆ ರಸ್ತೆ ಗುಂಡಿಗಳು, ಗುಣಮಟ್ಟ ಅದ್ಯಾವುದನ್ನು ಕೂಡ ನೋಡಲ್ಲ, ನೇರವಾಗಿ ಚಾಲಕರು, ನಿರ್ವಾಹಕರ ಮೇಲೆ ದಂಡ ವಿಧಿಸ್ತಾರೆ. ಆ ದಂಡದ ಪ್ರಮಾಣವನ್ನ ಕೂಡ ಈ ಮಸೂದೆಯಲ್ಲಿ ಹೆಚ್ಚಳ ಮಾಡ್ತಾರೆ ಅನ್ನುವಂತಹ ಅಂಶ ಕೂಡ ಇದೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರ ಫೆಡರೇಷನ್ ಅಧ್ಯಕ್ಷರಾದ ಸನ್ಮಾನ್ಯ HD ರೇವಪ್ಪನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇವಪ್ಪನವರೇ ನಮಸ್ಕಾರ. ನಮಸ್ಕಾರ ಸರ್. ಒಂದ್ ಕಡೆ ತಿದ್ದುಪಡಿ ತರೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ, ಮಗದೊಂದು ಕಡೆ ನಿಮ್ಮ ಹೋರಾಟವೂ ಇದೆ. ಯಾವೆಲ್ಲ ಅಂಶಗಳ ಕರೆಕ್ಷನ್ ಆಗಬೇಕು ಮತ್ತು ಇದಾಗಬಾರದು ಅಂತ ಬಯಸ್ತೀರಿ? ಇದು ಒಂದು ಮರಣ ಶಾಸನ ಆಗಿ ತಿದ್ದುಪಡಿ ಮಾಡ್ತಾ ಇದ್ದಾರೆ ಸರ್. ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ 2015ರಂದು ಏಪ್ರಿಲ್ 30 ಮತ್ತು ಸೆಪ್ಟೆಂಬರ್ 2 ಇಡೀ ದೇಶಾದ್ಯಂತ ಒಂದು ಪ್ರತಿಭಟನೆ ಮಾಡಿದ್ರು. ಏನು, ರೋಡ್ ಒಂದು ಕಾಯ್ದೆ ತರ ಕೊಟ್ಟಿದ್ರು. ಆ ಒಂದು ಮರಣ ಶಾಸನವನ್ನ ಇಡೀ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ವಿರೋಧ ಮಾಡಿ ಅದನ್ನು ತಡೆ ಹಿಡಿದಿದ್ರು. ಮತ್ತೆ ಈಗ ಅದು ಬೇರೆ ಹೆಸರಿನಲ್ಲಿ ME ಕಾಯ್ದೆ ಅಂತ ಹೇಳಿಬಿಟ್ಟು ಇವತ್ತು ಈ ಸಾರಿಗೆ ನಿಗಮಗಳ ಒಂದು ಮರಣ ಶಾಸನವನ್ನ ಮತ್ತೆ ಜಾರಿ ತರೋದಕ್ಕೆ ಕೇಂದ್ರ ಸರ್ಕಾರವನ್ನ ನಡೆಸ್ತಾ ಇದೆ. ಇದರಿಂದ ಏನಾಗುತ್ತೆ, ಮುಂದಿನ ದಿವಸಗಳಲ್ಲಿ ಸಂಪೂರ್ಣವಾಗಿ ಸಾರಿಗೆ ನಿಗಮಗಳು ಸರ್ವನಾಶ ಆಗುವಂತ ಜೈಲು ಶಿಕ್ಷೆಗಳು, ಲಕ್ಷಾಂತರ ರೂಪಾಯಿ ದಂಡಗಳು ಸಂಪೂರ್ಣವಾಗಿ ನಶಿಸಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾರೆ. ಬಹುತೇಕ ಎಲ್ಲ ಖಾಸಗಿಯವರಿಗೆ ಒಪ್ಪಿಸುವಂತ ಹುನ್ನಾರ ಈ ಒಂದು ME ಕಾಯ್ದೆಯಲ್ಲಿದೆ. ಅದು ಹಾಗಾಗಿ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸೇರಿ ಬೆಳಿಗ್ಗೆ 6ರಿಂದ ಸಂಜೆ 6 ದೇಶಾದ್ಯಂತ ಒಂದು ಪ್ರತಿಭಟನೆ ನಡೀತಾರೆ. ಆ ಒಂದು ಪ್ರತಿಭಟನೆಯಲ್ಲಿ ಸಾರಿಗೆ ನಿಗಮ ಎಲ್ಲ ಟ್ರೇಡ್ ಯೂನಿಯನ್ ಸೇರಿ ಒಂದು ಮುಷ್ಕರವನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಸರ್. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ರೇವಪ್ಪನವರೇ, ನನ್ನ ಪ್ರಶ್ನೆ ಸಿಂಪಲ್ ಆಗಿ, ಈ ತರದ ಕಾನೂನು ಮಾಡ್ಬೇಕಾರೆ ನಿಮ್ಮ ಜೊತೆ ಇದುವರೆಗೆ ಏನಾದ್ರು ಕೂತು ಮಾತಾಡ್ಲಾಯ್ತಾ? ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದ್ದಾಯ್ತಾ? ಆ ಥರದ್ದು ಏನಾದ್ರು ಆಗಿದೆಯಾ? ಈಗಾಗಲೇ ಇದರ ಬಗ್ಗೆ ನಮ್ಮ ಕೇಂದ್ರ ಕಾರ್ಮಿಕ ಸಂಘಟನೆ ಮುಖಂಡರೆಲ್ಲ ಸೇರಿ ಡೆಲ್ಲಿಯವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಯಾವುದೇ ಸಂಘಟನೆಗಳನ್ನ ಕರೆಸಿ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಈಗಾಗಲೇ ಈ ಕಾಯ್ದೆಯನ್ನ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿ ಇವತ್ತು ರಾಜ್ಯಸಭೆಯಲ್ಲಿ ಮತ್ತೆ ಚರ್ಚೆಗೆ ಮಂಡನೆ ಮಾಡಿದ್ದಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಜಾರಿ ಮಾಡಬಾರ್ದು ಅನ್ನೋದು ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಬೇಡಿಕೆಯಾಗಿದೆ ಸರ್. ಅವತ್ತು ಇಡೀ ದಿನ ಯಾರು ಸಂಜೆ 6 ಗಂಟೆವರೆಗೆ ಮಾತ್ರ ಪ್ರತಿಭಟನೆ ಇರ್ತದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಪಬ್ಲಿಕ್ ಜೊತೆ ಮಾತಾಡಿದ್ದಕ್ಕೆ ಶ್ರೀ HD ರೇವಪ್ಪನವರು.